ಒಂದು ನಿಧಿ ಆಸೆಯಿಂದಾಗಿ ಎಲ್ಲ ಒಂದು ಡಿಸ್ಟರ್ಬ್ ಅನ್ನ ಮಾಡಿದ್ದಾರೆ. ಹಿಂದೆ ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲಿನಿಂದ ಕೆತ್ತನೆಯನ್ನ ಮಾಡಲಾಗಿದೆ. ಸರ್ ಈಗ ಹೋಗ್ತಾ ಇರೋ ದೇವಸ್ಥಾನ ಯಾವುದು ಸರ್? ಸರ್ ಸೋಮೇಶ್ವರ ದೇವಸ್ಥಾನ ಅಂತ ಹೇಳಿ. ಇದು ತರಿಕಲ್ಲಿನ ದೇವಸ್ಥಾನ ಸರ್. ಹೊಯ್ಸಳ ಕಾಲದಲ್ಲಿ ಸ್ಥಾಪನೆ ಆಗಿರುವಂತಹ ದೇವಸ್ಥಾನ ಆಗಿದೆ ಸರ್. ಹೊಯ್ಸಳ ಕಾಲದಲ್ಲೇ ಸ್ಥಾಪನೆ ಆಗಿದ್ದು ಯಾವ ರೀತಿ ಅಂತೇಳಿ ನೋಡ್ಬೋದು ಸರ್. ಕಲೆ ಮತ್ತು ಅಲ್ಲಿನ ಒಂದು ಇದನ್ನ ನೋಡಿದಾಗ ವಿಶೇಷವಾಗಿ ಕಾಣುತ್ತೆ ಸರ್. ಬನ್ನಿ ಸರ್ ನೋಡೋಣ. ಇದು ಒಂದು ತಿಂಗಳಿಂದ ಸರ್ ನಮ್ಮ BSS ಪ್ರಥಮ ದರ್ಜೆ ಕಾಲೇಜಿನ ಹುಡುಗರನ್ನ ಕರ್ಕೊಂಡು ಬಂದು NSS ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಅದಕ್ಕಿಂತ ಮುಂಚೆ ಎಲ್ಲ ಮರಗಳು ಎಲ್ಲ ಮುಚ್ಚೋಗಿತ್ತು ಸರ್. ದೇವಸ್ಥಾನ ಕಾಣ್ತಿರ್ಲಿಲ್ಲ. ನೀವು ಒಂದು ಹಳೆ ಫೋಟೋ ಏನಾದರೂ ಇದ್ರೆ ನಿಮ್ಗೆ ತೋರಿಸ್ತಾರೆ. ಒಂದು ಕಲ್ಲು ಗುಡ್ಡೆ ಅಲ್ಲ ಸರ್, ಒಂದು ಯಾವುದೋ ಒಂದು ಪದೇ ರೀತಿ ಇತ್ತಲ್ಲೇ. ಕ್ಲೀನಿಂಗ್ ಮಾಡಿ ಆದ್ಮೇಲೆ ಇದು ಸ್ವಲ್ಪ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೂ ಮರ ಇದೆ ಸರ್. ಮರ ಇದ್ರೆ ದೇವಸ್ಥಾನ ಉಳಿಯಲ್ಲ. ಇದು ಆಲ್ಮೋಸ್ಟ್ ಶಿಥಿಲ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ ಸರ್. ಶಿಥಿಲ ವ್ಯವಸ್ಥೆ ಆಗ್ಬಿಟ್ಟಿದೆ ಸರ್. ಆಗ್ಬಿಟ್ಟಿದೆ ಅಂದ್ರೆ ತುಂಬಾ ಹಳೆ ದೇವಸ್ಥಾನಗಳನ್ನೆಲ್ಲ ಈ ತರ ಮಾಡಿಬಿಟ್ಬಿಟ್ಟಿದಾರಲ್ಲ. ಯಾಕೆ ಮುದ್ರಾ ಇಲಾಖೆಯವರಾಗ್ಲಿ ಬೇರೆಯವರಾಗ್ಲಿ ಏನು ಮುತುವರ್ಜಿ ವಹಿಸಲ್ವಾ? ಯಾವ ಇಲಾಖೆಯಲ್ಲಿ ಮಾಡ್ಬೋದು ಸರ್. ಇಂಥದ್ದು ಸರ್ಕಾರದಲ್ಲಿ ಇರ್ತಕ್ಕಂಥ ಅನುದಾನ ತುಂಬಾ ಕಡಿಮೆ. ಈ ರೀತಿಯ ದೇವಸ್ಥಾನಗಳು ತುಂಬಾ ನಮ್ಮ ಒಂದು ಕರ್ನಾಟಕದಲ್ಲಿದೆ. ಎಲ್ಲ ದೇವಸ್ಥಾನಗಳನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಅನುದಾನ ಕಡಿಮೆ ಇದೆ ಸರ್ಕಾರದಲ್ಲಿ. ಇಂಥ ದೇವಸ್ಥಾನಗಳು ಬಹಳ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ರೆ ಸ್ವಲ್ಪ ನಮ್ಮ ಒಂದು ಇತಿಹಾಸವನ್ನ ಮತ್ತು ನಮ್ಮ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಉಳಿಸ್ದಂಗೆ ಆಗುತ್ತೆ ಸರ್. ನೋಡೋಣ ಬನ್ನಿ ಸರ್ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ. ಅಂದ್ರೆ ಇದು ನೆಲಮಳೆಗೆಲ್ಲ ದೇವಸ್ಥಾನ ಸರ್. ನೀವು ಅಬ್ದುರವರಾಗಿ ಇದೆ ಎಂದರೆ ಗೊತ್ತಿರಲಿಲ್ಲ ನಮಗೆ. ಇದು ಇತ್ತೀಚೆಗೆ ಕ್ಲೀನ್ ಆಗಿದ್ದು ಕ್ಯಾಂಪ್ ಹಾಕಿದ್ದು NSS ಕ್ಯಾಂಪ್ ಕಾಲೇಜಿಂದ. ಸರ್ ಮೇಲೆ ನೋಡ್ಕೊಂಡು ಹೋಗಿ. ಕಲ್ಲುಗಳು ಬೇರೆ ಬಿದ್ರು ಬೀಳ್ತವೆ ನೋಡಿ. ಇದೆಲ್ಲ ಆ ಕಾಲದಲ್ಲಿ ಯಾವ ತರ ಭುವನೇಶ್ವರ ಅಂತೇಳಿ ಒಂದು ತಾವರೆ ಹೂವು ಹಳ್ಳದ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ನೆಲಮಳಿಗೆ ಮೇಲೆ ಸ್ಲಾಬ್ ಆಗ್ತದೆ. ಸ್ಲಾಬ್ ಮೇಲೆ ಲಿಂಗ ಇಡ್ತಾರೆ, ಗೊತ್ತಾಗ್ಬಿಡುತ್ತೆ. ಅದನ್ನ ಗರ್ಭಗುಡಿ ಅಂತ ಹೇಳ್ತಾರೆ ಸರ್. ಅದು ಗರ್ಭಗುಡಿ ಅಂತ ಹೇಳಿದ್ರೆ ವಿಗ್ರಹ ಇರುವಂತ ಸ್ಥಳ. ಮುಂದ್ಗಡೆ ಇರ್ತದಲ್ಲ ಸರ್, ಅದನ್ನ ಮುಖಮಂಟಪ ಅಂತ ಹೇಳಿ ಕರೀತಾರೆ. ಇದು ಹೋಗ್ಬೋದು ಬನ್ನಿ. ಇಲ್ಲಿ ಅಲ್ಲಿ ಬೇಡ, ಇಲ್ಲಿ ಗಂಟೆ ಹೋಗೋಣ. ಕಲ್ಸಂದಿಗೆ ಕಾಲಕ್ಕೆ ಹುಷಾರು. ಸ್ವಲ್ಪ ಹಬ್ಬಗಳು ಮಂಡಲವು ಜಾಸ್ತಿ ಮಂಡ್ಲಿದಾವ. ಬೇಡ ಬೇಡ ಸರ್, ಸುಮ್ಮನೆ ಏನಕ್ಕೆ ಮಂಡಲಗಳು ಜಾಸ್ತಿ ಇದೆ. ಸೋಮೇಶ್ವರ ದೇವಾಲಯದ ಪ್ರಾಚೀನ ಕಾಲದ ಒಂದು ದೇವಾಲಯದ ಗರ್ಭಗುಡಿಯಲ್ಲಿ ಪೀಠ ಮಾತ್ರ ಉಳಿದಿದೆ. ಯಾವುದು ಕೂಡ ಎಲ್ಲ ತುಂಬಾ ಬಾವುಲಿಗಳಿದೆ. ಇದು ಸೋಮೇಶ್ವರ ದೇವಾಲಯದ ಮುಖಮಂಟಪ. ಸುಂದರವಾದಂತಹ ಭುವನೇಶ್ವರಿಯನ್ನ ನೋಡಬಹುದು. ಅರಳಿದ ಕಮಲದ ರೀತಿಯಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ಅದಾದ ನಂತರ ನವರಂಗದಲ್ಲಿ ಒಂದು ಭುವನೇಶ್ವರ ಅದ್ಭುತವಾದಂಥ ಒಂದು ಕೆತ್ತನೆ. ಕುದುರೆ ಸಾಲುಗಳು, ಆನೆ ಸಾಲುಗಳನ್ನು ನೋಡ್ಬೋದು. ಲಕ್ಷ್ಮೀಕಾಂತ ಕಂಬಗಳನ್ನು ಕಾಣಬಹುದಾಗಿದೆ. ಅತ್ಯಂತ ಸುಂದರವಾಗಿ ಕುಶರಿ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಎಲ್ಲವೂ ಕೂಡ ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲಿನಿಂದ ಕೆತ್ತನೆಯನ್ನು ಮಾಡಲಾಗಿದೆ. ನೋಡಿ
ಇಲ್ಲೊಂದು ನಂದಿ ವಿಗ್ರಹ ಬೇರೆ ಇದೆ. ಹಿಂದೆ ಒಂದು ಗೋಪುರ ಉಂಟು ಸರ್, ಹಿಂದೆ ಬಂದರೆ ಚಿಕ್ಕದು ಗೋಪುರ ಉಂಟು. ಇದು ಮೂಲ ಗರ್ಭಗುಡಿ. ಸಣ್ಣ ಇಟ್ಕೆಗಳು ಇದೆಲ್ಲ. ಅಲ್ಲೂ ಇದೇ ತರ ಇದ್ದಿದ್ದು, ಆ ದೇಶದ ಮೇಲೆ ಇದೇ ತರ ಕಟ್ಟಿದ್ರು ಗೋಪುರಗಳು ಎಲ್ಲ. ಆಂಜನೇಯ ದೇಶದಲ್ಲಿ ಇದೇ ತರ ಗೋಪುರ ಇಲ್ಲ. ಸರಿ, ಈ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ ನಮಗೆ. ಹುಣಸೂರು ತಾಲೂಕಿನಿಂದ 13 ಕಿಲೋಮೀಟರ್ ದೂರದಲ್ಲಿ ತರಿಕಲ್ಲು ಎಂಬತಕ್ಕಂತಹ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ವಿಶೇಷವಾಗಿ 2 ದೇವಾಲಯಗಳು ಕಂಡುಬರ್ತವೆ. ಒಂದು ಕಾಶಿಲಿಂಗ ದೇವಾಲಯ, ಮತ್ತೊಂದು ಅದರ ಹಿಂಭಾಗದಲ್ಲೇ ಇನ್ನೊಂದು ಸೋಮೇಶ್ವರ ದೇವಾಲಯ ಅಂತೇಳಿ 2 ಒಂದು ಶೈವ ಧರ್ಮಕ್ಕೆ ಸಂಬಂಧಪಟ್ಟಂತಹ 2 ದೇವಾಲಯಗಳು ಕಂಡುಬರ್ತವೆ. ಸೋಮೇಶ್ವರ ದೇವಾಲಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದಂಥ ಒಂದು ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ನಮಗೆ ಬಹಳ ಪ್ರಮುಖವಾಗಿ ಈ ಒಂದು ಸೋಮೇಶ್ವರ ದೇವಾಲಯದಲ್ಲಿ ಈ ಒಂದು ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲಿನಿಂದ ನಿರ್ಮಾಣವಾದಂತಹ ಒಂದು ದೇವಾಲಯವಾಗಿದೆ ಅಂತೇಳಿ ನಾವು ನೋಡ್ಬೋದು. ಇದರಲ್ಲಿ ಬಹಳ ಕುಸರಿ ಕೆತ್ತನೆಯನ್ನು, ಆ ಒಂದು ಆನೆಯ ಒಂದು ಸಾಲುಗಳನ್ನು, ಕುದುರೆ ಸಾಲುಗಳನ್ನು, ಕುಸರಿ ಕೆತ್ತನೆಯನ್ನು ನಾವು ಕಾಣಬಹುದಾಗಿದೆ. ಎಲ್ಲ ಒಂದು ನಿಧಿ ಆಸೆಯಿಂದಾಗಿ ಎಲ್ಲ ಒಂದು ಡಿಸ್ಟರ್ಬನ್ನು ಮಾಡಿದ್ದಾರೆ. ಹಿಂದೆ ಎಲ್ಲವೂ ಕೂಡ ಗಿಡಗಂಟೆಗಳು ಮತ್ತು ಕಲ್ಲುಗಳಿಂದ ಮುಚ್ಚಿದ ಹಾಗೆ ಕಾಣ್ತಿತ್ತು. ಈಗ ಒಂದು ಸ್ವಲ್ಪ ತೆರೆದ ಹಾಗೆ ನಮ್ಮ ಒಂದು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದಂಥ ಒಂದು ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ಇದರಲ್ಲಿ ಗರ್ಭಗುಡಿಯಲ್ಲಿ ಪೀಠದ ಭಾಗವನ್ನು ನೋಡ್ತೀವಿ. ಪೀಠದ ಮೇಲೆ ಒಂದು ಲಿಂಗ ಇರ್ಬೋದು ಅಂತೇಳಿ ನಮಗೆ ಮೂಲ ವಿಗ್ರಹ ಏನು ಕಂಡುಬರಲ್ಲ. ಅದರ ಮುಂದೆ ನಮಗೆ ಮುಖಮಂಟಪದ ಮುಂದೆ ನವರಂಗ ಭಾಗಗಳು ಕಂಡುಬರ್ತವೆ. ಎಲ್ಲವೂ ಕೂಡ ತುಂಬ ಮಣ್ಣಿನಿಂದ ಈ ಒಂದು ತಳಪಾಯ ಮತ್ತು ಅಧಿಷ್ಠಾನ ಮುಚ್ಚಿ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದರ ಮೇಲೆ ಒಂದು ಗೋಪುರವನ್ನು ಕೂಡ ಕಾಣ್ತೀವಿ. ಗೋಪುರವು ಕೂಡ ಈ ಒಂದು ಗೋಪುರ ಗಚ್ಚುಗಾರೆ ಮತ್ತು ಈ ಒಂದು ಇಟಿಕೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಗೋಪುರವನ್ನು ನೋಡ್ಬೋದು. ಅದು ಕೂಡ ಈ ಒಂದು ನೈಸರ್ಗಿಕ ಒಂದು ವಾತಾವರಣಕ್ಕೆ ಅನುಗುಣವಾಗಿ ನಶಿಸಿ ಹೋಗ್ತಾ ಇರುವಂಥದ್ದನ್ನು ಕೂಡ ನೋಡ್ತೀವಿ. ಒಂದು ದೊಡ್ಡದಾದಂಥ ಒಂದು ಮರ ಬೆಳೆದಿದೆ. ಈ ಮರ ಹಿಂಗೆ ಬಿಟ್ಟರೆ ಮುಂದೊಂದು ದಿನ ಇನ್ನೊಂದು 1 ಅಥವಾ 2 ವರ್ಷದಲ್ಲಿ ಈ ಒಂದು ದೇವಾಲಯ ನಶಿಸಿ ಹೋಗೋದ್ರಲ್ಲಿ ಮಾತೇ ಇಲ್ಲ. ಪುರಾತತ್ವ ಇಲಾಖೆಯವರು ಗಮನ ಕೊಟ್ಟು ಈ ಒಂದು ಮರವನ್ನು ತೆಗೆದರೆ ಈ ಒಂದು ದೇವಾಲಯ ಉಳಿಯುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈ ಒಂದು ದೇವಾಲಯ ಹುಣಸೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳಿಗಿಂತಲೂ ಕೂಡ ವಿಶಿಷ್ಟವಾಗಿದೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ದೇವಾಲಯವನ್ನು ಅಂತೇಳಿ ನೋಡ್ಬೋದು. ಇದಕ್ಕೆ ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಒಂದು ಅಧಿಕಾರಿಗಳು ಇತ್ತ ಗಮನಹರಿಸಿ ಈ ಒಂದು ಭವ್ಯ ಪರಂಪರೆಯ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಹೊಂದಿರತಕ್ಕಂಥ ಈ ಒಂದು ದೇವಾಲಯವನ್ನು ಉಳಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನೋಡಿ, ಇದು ಹುಣಸೂರು ತಾಲೂಕಿನ ರತ್ನಪುರಿಯ ತಿಳಿಯದ ಇತಿಹಾಸ. ಈ ಸೋಮೇಶ್ವರ ದೇವಸ್ಥಾನ ತುಂಬ ಹಳೆಯದಾದ್ದರಿಂದ ಇದು ಶಿಥಿಲಾವ್ಯವಸ್ಥೆಗೆ ಬಂದು ನಿಂತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೊಸದಾಗಿ ಚಾನಲ್ನ ನೋಡೋರು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಧನ್ಯವಾದಗಳು.